ಸೊ ಈಗ ಟೈಮ್ ಬಂದ್ಬಿಟ್ಟು 6:27 ನೋಡಿ ಹೆಂಗಿದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಸೊ ಈಗ ಡ್ಯೂಟಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ 35 ಕಿಲೋಮೀಟರ್ 400 ರೂಪಾಯಿ ರೈಡ್ ಇದು ಆ್ಯಕ್ಚುಲಿ. ಸೊ ಬನ್ನಿ. ಕನ್ನಡಿಗ ಅಂತ ನಾನು ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾನು ವಿಡಿಯೋನೇ ಹಾಕಲ್ಲ, ಜನಕ್ಕೆ ಹೆಂಗ್ ರೀಚ್ ಆಗೋದು. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಈಗ ಟೈಮ್ ಬಂದ್ಬಿಟ್ಟು 6:27 ನೋಡಿ ಹೆಂಗಿದೆ, ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಸೊ ಈಗ ಡ್ಯೂಟಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆದರೆ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ನಮ್ಮಮ್ಮನ ಕರ್ಕೊಂಡು ಹೋಗ್ಬಿಟ್ಟು ಮೆಜೆಸ್ಟಿಕ್ ಹತ್ರ ಬಿಡಬೇಕು. ಊರಿಗೆ ಹೋಗ್ತಿದ್ದಾರೆ ಅಮ್ಮ. ಸೊ ಅವ್ರನ್ನ ಮೆಜೆಸ್ಟಿಕ್ ಹತ್ರ ಬಿಡಬೇಕು. ಸೊ ಮೆಜೆಸ್ಟಿಕ್ ಹತ್ರ ಅವ್ರನ್ನ ಬಿಟ್ಬಿಟ್ಟು ಅಲ್ಲಿಂದ ಡ್ಯೂಟಿ ಶುರು ಮಾಡಬೇಕು. ಬನ್ನಿ ಡ್ಯೂಟಿ ಶುರು ಮಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೋಡ್ತಾ ಇದ್ದಾರೆ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಾ ಮಮ್ಮಿ. ಆಹಾ, ವೆದರ್ ಏನಿದೆ ಅಂದರೆ ಸಿಕ್ಕಾಬೇಡ, ಕೈಯೆಲ್ಲ ಫ್ರಿಜ್ಜಲ್ಲಿ ಹಿಡ್ದಂಗೆ ಆಗ್ತಾಯಿದೆ. ಗ್ಲೌಸ್ ಬೇರೆ ಹಾಕಲಿಲ್ಲ. ಏನು ಮಂಜು ಬೀಳ್ತಾಯಿದೆ ಅಂದರೆ ಒಳ್ಳೆ ಮಳೆ ಬಿದ್ದಂಗೆ ಬೀಳ್ತಾಯಿದೆ. ಈ ವೆದರಲ್ಲಿ ಡ್ಯೂಟಿ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಗುರು. ಯಾಕಪ್ಪ ಬಂದೆ ಅನಿಸ್ಬಿಡ್ತದೆ. ಬಟ್ ಆದರೆ ಇನ್ಮೇಲೆ ಬೆಳಗ್ಗೆ ಬೇಗ ಬರೋಣ ಅಂತ ಅನ್ಕೊತಾ ಇದ್ದೀನಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಡ್ಯೂಟಿ ಮಾಡೋಣ ಅಂತ. ಏನಕ್ಕೆ ಅಂದರೆ ಎಡಿಟಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ಸೊ ನೋಡೋಣ. ನಮ್ಮಮ್ಮನ ಬಸ್ ಸ್ಟ್ಯಾಂಡಲ್ಲಿ ಬಸ್ಗೆ ಹಚ್ಬಿಟ್ಟು ಈಗ ಶುರು ಮಾಡಿದ್ದೀನಿ. 6449 हाँ बेटा जल्दी. उधर जाए तो पेमेंट मेरे को कर दो. हाँ ठीक है. ऑनलाइन में ऑनलाइन मत करो, ओके ना. फ़ोन पे मेरे को कर दो पर नहीं. हाँ, ನನ್ನ ಪ್ರಕಾರ ಬೆಂಗಳೂರಲ್ಲಿ ನಾವು ಯಾವುದೇ ಟೈಮ್ ಬಂದ್ರೂ ಸೊ ಟ್ರಾಫಿಕ್ ಅಂತೂ ಒಂದಲ್ಲ ಒಂದು ಸಿಗ್ನಲಲ್ಲಿ ನಾವು ತಗೊಳಕ್ಕಲ್ಲದಂತೂ ಕನ್ಫರ್ಮು. ಯಾವುದಾದ್ರೂ ಒಂದು ಸಿಗ್ನಲಲ್ಲಿ ಬೆಳಗ್ಗೆ ಆಗಲಿ ನೈಟ್ ಆಗಲಿ ಎಷ್ಟೇ ಝೀರೋ ಟ್ರಾಫಿಕ್ ಮಾಡಿದ್ರು ಯಾವುದಾದ್ರೂ ಒಂದು ಸಿಗ್ನಲಲ್ಲಿ ತಗೊಳ್ಕೊಂಡ್ಬಿಡ್ತೀವಿ. ಅದೇ ನಮ್ಮ ಬೆಂಗಳೂರು ಟ್ರಾಫಿಕ್ ಮಹಿಮೆ. ಬೆಳಗ್ಗೆ ಸಣ್ಣ ಮುಖದ ಮೇಲೆ ಬೀಳ್ತಾ ಇದ್ದರೆ ಆಗ್ತಿರೋ ಚಳಿಯೆಲ್ಲ ಹೋಗ್ತಾಯಿದೆ ಗುರು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚಳಿಗೆ ಬೇಗ ಪಪ್ಪ ಬಿಸಿಲು 212. ಓಕೆ, ಥ್ಯಾಂಕ್ ಯು. ಅಂದರೆ ಫಸ್ಟ್ನೇ ಡ್ಯೂಟಿ ಇವತ್ತೊಂದು ಕಂಪ್ಲೀಟ್ ಆಯಿತು. 212 ರೂಪಾಯಿ. ಸೊ ನನಗೆ ಬಂದಿರೋದು 200 ರೂಪಾಯಿ. 12 ರೂಪಾಯಿ GST ತಗೊಂಡವನೆ. ಇದು ಯಾವ ಥರ ಗುರು ಅಂದರೆ ಸೊ ಮಾರತಲ್ಲಿ ಡ್ರಾಪ್ ಆಯಿತು. ಫಸ್ಟ್ನೇ ಡ್ಯೂಟಿ ಡ್ರಾಪ್ ಆಯಿತು ಮಾರತಲ್ಲಿಗೆ. ಸೊ 212 ರೂಪಾಯಿ ನಮಗೆ ಬಂದಿರೋದು. ಅದರಲ್ಲಿ 11 ರೂಪಾಯಿ GST ಕಟ್ ಮಾಡಿದ್ದಾನೆ. ಸೊ ನಮಗೆ 200 ರೂಪಾಯಿ ಕೊಟ್ಟಿದ್ದಾನೆ. ಯಪ್ಪ, ಕಮಿಷನ್ ಇಲ್ಲ ಸದ್ಯಕ್ಕೆ, 0 ಕಮಿಷನ್ ಇರೋದು ನಂದು. ಯಾಕಂದರೆ ನಾನು 1 ವೀಕಿಗೆ ಇದು ತಗೊಂಡಿದ್ದೀನಿ, ಏನಂತಾರೆ ಇದು ಕಮಿಷನ್, 0 ಕಮಿಷನ್ದು ಪೇ ಮಾಡ್ಕೊಂಡಿದ್ದೀನಿ. ಇಲ್ಲಾಂದಿದ್ರೆ ಅದಕ್ಕೊಂದು 42 ರೂಪಾಯಿ ಕಟ್ಟಾಗಿರೋದು. ಸೊ ಫೈನಲಾಗಿ ಇನ್ನೊಂದು ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡಬೇಕು. ಬನ್ನಿ ಗುರು. ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ ಬುಕ್ ಮಾಡಿರೋ ಲೊಕೇಶನ್ ಹತ್ರ ಇದ್ರೂ ಕಸ್ಟಮರ್ ಫೋನೇ ಎತ್ತಾ ಇಲ್ಲ. ಒಂದು 20 ಸರಿ ಫೋನ್ ಮಾಡಿದ್ದೀನಿ, ಮೆಸೇಜ್ ಮಾಡ್ತಾಯಿದ್ದೀನಿ, ರಿಪ್ಲೈನೂ ಮಾಡ್ತಾಯಿಲ್ಲ. ಈ ಕಸ್ಟಮರ್ಸು ಸೀರಿಯಸ್ಸಾಗಿ ಅದು ಈ ಫೇಕ್ ಕಸ್ಟಮರ್ಸ ರಿಯಲ್ನ ಏನೂ ಗೊತ್ತಾಗೋದೇ ಇಲ್ಲ. ಹಲೋ, ಕಾಲೇಜು ನೋಡ್ತಾಯಿಲ್ಲ. ಲಾಂಗ್ ಆರ್ಡ್ರ್ ಬೇರೆ. ಸೊ ಒಂಥರ ಇದಾಗ್ಬಿಡುತ್ತೆ. ಇನ್ನೊಂದ್ಸರಿ ಟ್ರೈ ಮಾಡ್ತೇನೆ ಲಾಸ್ಟ್ ಫೈನಲಾಗಿ. ಕಸ್ಟಮರ್ ಫೋನ್ ಎತ್ತಲಿಲ್ಲ ಅಂದರೆ ಇನ್ನು ಕ್ಯಾನ್ಸಲ್ ಮಾಡಬೇಕು. 1.5 ಕಿಲೋಮೀಟ್ರ್ ಪಿಕಪ್ಗೆ ಬಂದು ಈ ಥರ ಬೆಳಗ್ಗೆನೇ ಮೂಡ್ ಅಪ್ಸೆಟ್ ಮಾಡಿಬಿಡ್ತಾರಪ್ಪ.
ಏನು ದೊಡ್ಡ ರೋಗ ಬರುತ್ತೋ ಗೊತ್ತಿಲ್ಲ ಈ ಕಸ್ಟಮರ್ಸ್ಗೆ. ಬುಕ್ ಮಾಡ್ತಾರೆ, ಬುಕ್ ಮಾಡಿದ್ಮೇಲೆ ಫೋನೇ ಎತ್ತಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡಲ್ಲ. ಫೇಕ್ ಆರ್ಡ್ರ್ಗಳು ಮಾಡ್ತಾರೆ ಯಾರಾದರೂ ಅಂದರೆ ಅದೇನು ದೊಡ್ಡ ರೋಗ ಬರುತ್ತೋ ಫೇಕ್ ಆರ್ಡ್ರ್ಗಳು ಮಾಡೋಕ್ಕೆ. ಫೇಕ್ ಆರ್ಡ್ರ್ ಅಂತೂ ಯಾರು ಇಷ್ಟೊತ್ತು ಬೆಲೆಗೆ ಮಾಡಲ್ಲ, ಮೋಸ್ಟ್ಲಿ ಕಸ್ಟಮರ್ಸೇ ಮಾಡೋದು ಬುಕ್ಕು. ಬಟ್ ರೆಸ್ ಬೆಳಗ್ಗೆ ಮೂಡ್ ಆಫ್ ಸೆಟ್ ಮಾಡ್ತಾವ್ರಪ್ಪ. ಥೂ नाम क्या? टिबली राधा। हाँ एक ही है ना? हाँ OTP 488 बेटो 4 और एक बार बोलो. हाँ 2 क्या ಕರೆಕ್ಟಾಗಿ ಹೇಳೋಣ. ಹಾಂ 488 हाँ ಕೂತ್ಕೋ. 35 किलोमीटर्स ಇದೆ. उधर जाए तो पेमेंट मेरे को कर दो, ठीक है ना? उधर जाए तो पेमेंट मेरे को स्कैनर को कर दो. हाँ हाँ ठीक है बैठो, ठीक है ना? बुक कर दे ना. 20 टाइम्स में कॉल कर दिया, इधर आएगा. 20 मिनट्स हो गया. आप फोन नहीं करना. कौन बोले फ़ोन नहीं कर दिया? कौन बोल दिया भाई? ಬುಕ್ ಮಾಡ್ಬಿಟ್ಟು ಮನೇಲಿ ಮಲ್ಕೊಂಬಿಟ್ರೋದು ನೀವು. ಮತ್ತೆ ಅಮ್ಮೋ ಸೈಡ್ ಹೋಗಮ್ಮೋ. इधर देखो कितना टाइम कॉल कर दिया. किधर हो गया? फोन मेरा पास था, फोन यूज कर रहा है. फ़ोन नहीं आया या ये देखो. ಸಿದ್ರೆ ಸೊ ಫೈನಲ್ ಆಗಿ 35 ಕಿಲೋಮೀಟರ್ಸು 400 ಚಿಲ್ಲರೆ ಬಿದ್ದಿದೆ. ಸೊ ಪಿಕಪ್ ಮಾಡ್ಕೊಂಡಿದ್ದೀನಿ ಕಸ್ಟಮರ್ನ. ನೆನ್ನೆನೂ ಇದೇ ಥರ ಸಿಮ್ಲರು ಲಾಂಗ್ ಆರ್ಡ್ರ್ ಬಿದ್ದಿತ್ತು, 320 ರೂಪಾಯಿ. ಸೇಮ್ ಫೋನ್ ಮಾಡಿ 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 ಸಾಕಾಗೋಯ್ತು. ಆಮೇಲೆ ಅದಾದಮೇಲೆ ಮನೆ ಹತ್ರನೇ ಹೋಗಿ ವೆಯ್ಟ್ ಮಾಡಿದ್ಮೇಲೆ ಮತ್ತೆ ಅವನೇ ಆಚೆ ಬಂದ. ಈಗಲೂ ಕಸ್ಟಮರು ಸೇಮು. ಅವ್ರು ಹೇಳ್ತಾರೆ ಕಸ್ಟಮರು ಭಯ್ಯ ನೀನು ಫೋನ್ ಮಾಡಿರೋ ನನಗೆ ಬಂದೇ ಇಲ್ಲ ಅಂತಾನೆ. ನಾನು ನೋಡಿದ್ರೆ ಬೇಜಾನ್ ಸರಿ ಫೋನ್ ಮಾಡಿಬಿಡ್ತೀನಿ. ಅಟ್ಲೀಸ್ಟ್ ಸರಿನಪ್ಪ ಫೋನ್ ಆದರೂ ಕರೆಕ್ಟ್ ಆಗಲಿಲ್ಲ, ಮೆಸೇಜ್ ಆದರೂ ಮಾಡಿರ್ತೀವಲ್ಲ, ಮೆಸೇಜು ನೋಡ್ಕೊಳ್ಳಲ್ಲ. ಸೊ ಮತ್ತೆ ಬಂದ್ಬಿಟ್ಟು ನಮಗೆ ಹೇಳ್ತವ್ರೆ ನೀನೇ ಫೋನ್ ಎತ್ತಲಿಲ್ಲ, ನಾನೇ ನಿನಗೆ ತುಂಬ ಸರಿ ಫೋನ್ ಮಾಡಿದೆ ಅಂತ. ಓಕೆ ಫೈನಲಾಗಿ ಈಗ ಅವ್ರ ಹತ್ರ ಕಿತ್ತಾಡೋಕ್ಕಂತೂ ಆಗೋಲ್ಲ. ಬಿಕಾಸ್ ನನಗೆ ಲಾಂಗ್ ಆರ್ಡ್ರು ಸಿಕ್ಕಿರೋದೇ ಒಂಥರ ಪುಣ್ಯ. 400 ರೂಪಾಯಿ ಆರ್ಡ್ರ್ ಇದು, 35 ಕಿಲೋಮೀಟ್ರ್ 400 ರೂಪಾಯಿ ರೈಡ್ ಇದು ಆ್ಯಕ್ಚುಲಿ. ಸೊ ಬನ್ನಿ ಡ್ರಾಪ್ ಹತ್ರಗೆ ಹೋಗಿ ಸಿಗ್ತೀನಿ ನಿಮಗೆ. ಎತ್ತಿ ಬೇಳೆ ಹತ್ರ ಡ್ರಾಪ್ ಅಂತೆ. ಸೊ ಹೋಗೋಣ ಬನ್ನಿ. ಟೋಲ್ ಚಾರ್ಜಸ್ ತಗೊಂಡು ಹೋಗ್ಬಿಡೋಣ ಅಂತ. ಸೊ ಡಬಲ್ ತಗೊತಾ ಇದ್ದೀನಿ. ಡೇ ಪಾಸ್ ಇರ್ತದೆ 35 ರುಪೀಸು. ಸೊ ಸ್ನೇಹಿತರೆ, ಸೊ ಈಗ ಹತ್ತಿಬೇಲೆ ಕಡೆಗೆ ಹೋಗ್ತಾ ಇರುವಾಗ ಟೋಲ್ ತೊಗೊಂಡೆ. ಯಾಕಂದರೆ ಮೇಲೆ ಬಂದಿದ್ದು ಫ್ರೀಯಾಗಿರುತ್ತೆ ಅಂತ. ಸೊ ಟ್ರಾಫಿಕ್ಕು. ಸೊ 35 ರುಪೀಸ್ ತೊಗೊಂಡಿದ್ದೀನಿ. ಡಬಲ್ ಪಾಸು, ಡೇ ಪಾಸ್ ಇದೆ ಆ್ಯಕ್ಚುಲಿ. ಡಬಲ್ ಪಾಸ್ ಅಲ್ಲ, ಡೇ ಪಾಸು. ಸೊ ಬನ್ನಿ ಮತ್ತೆ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ. $423 ಸಿದ್ರೆ 423 ರೂಪಾಯಿ ಬಂದಿದೆ. 30 ಚಿಲ್ಲರೆ ಕಿಲೋಮೀಟ್ರ್ ಬಂದಿದ್ದು. ಸೊ ಅದರಲ್ಲಿ ಪ್ಲಸ್ 35 1 ಮಿನಿಟ್ ಅವರೇ ಕೊಡ್ತೀನಿ ಅಂತ ಹೇಳಿದ್ದಾರೆ. $458 ऑनलाइन नहीं, ऑनलाइन में नहीं.
ಸಿಟಿಗೆ. ಥ್ಯಾಂಕ್ ಯು. ಈ ಕ್ಯಾಶ್ ತೊಗೋಬೇಕಂದ್ರೆ ಒಂಥರ ಬೇಜಾರು. ಸೊ 35 ಕಿಲೋಮೀಟ್ರಿಗೆ 423 ರೂಪೀಸ್ ಕೊಟ್ಟಿದ್ದಾನೆ. ಸೊ ಈಗ ನಾನು ಇಲ್ಲಿಂದ ಅಂತೂ ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ. ಸಿದ್ರೆ ಸೊ ಹತ್ತಿ ಬೆಳಗ್ಗೆ ಕರ್ಕೊಬಂದಿದ್ದು ಕಸ್ಟಮರ್ನ ಡ್ರಾಪ್ ಮಾಡಿದೆ. ಸೊ ಈಗ ಇಲ್ಲಿಂದ ರಿಟರ್ನ್ ಯಾವುದಾದ್ರು ಸಿಗುತ್ತಾ ನೋಡಬೇಕು. ಮೋಸ್ಟ್ಲಿ ಇಲ್ಲಿಂದ ಸಿಗೋದು ಒಂದು ಸ್ವಲ್ಪ ಕಷ್ಟನೇ. ಗಾಡಿಯಲ್ಲಿ ಬರೀ 23% ಚಾರ್ಜ್ ಇದೆ. ಸೊ ಅದಕ್ಕೋಸ್ಕರ ಈಗ ನಾನು ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋದರೆ ಅಲ್ಲಿ ನನಗೆ ಚಾರ್ಜಿಂಗ್ ಸ್ಲಾಟು ಅಲ್ಲಿದೆ. ಸೊ ಈಗ ಏನಾದರೂ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗಬೇಕು. ನೋಡಿ ಪೋಟ್ರೋಲ್ ಬೀಳ್ತಾ ಇದೆ, ಬಟ್ ಎತ್ಕೊಳ್ಳೋಕ್ಕಂತೂ ಆಗೋಲ್ಲ. ಏನಕ್ಕೆ ಅಂದರೆ ನನ್ನ ಗಾಡಿಯಲ್ಲಿ ಚಾರ್ಜ್ ಇಲ್ಲ. ಅದು ಬೇರೆ ಎಲ್ಲೆಲ್ಲಿ ಬೀಳ್ತಾ ಇದೆ ಅಂತ ಅಡ್ರೆಸ್ಸು ಗೊತ್ತಾಗ್ತಿಲ್ಲ. ಏನೋ ಎಮ್ಮೆರಿ ಅಂತೆ. ಸೊ ಸುಮ್ಮನೆ ಗೊತ್ತಿಲ್ಲದಿರೋ ಕಡೆ ತಗೊಳ್ಳೋಕ್ಕೋ ಬದಲು ಬೆಟರ್ ಸುಮ್ಮನೆ ಇದ್ಬಿಡೋದು. ಸೊ ನೋಡೋಣ ಬನ್ನಿ. ಯಾವುದಾದ್ರೂ ಇಲ್ಲಿಂದ ಅಕಸ್ಮಾತ್ ಬೈಕ್ ಟ್ಯಾಕ್ಸಿ ಅಂತೂ ತಗೊಳಕ್ಕಾಗಲ್ಲ, ಪೋರ್ಟರೇ ತೊಗೋಬೇಕು ತೊಗೊಂಡ್ರೆ ನಾನು. ಸೊ ಪೋಟ್ರ್ ತೊಗೊಂಡು ಬೇಕಾದರೆ ಮಧ್ಯೆ ಚಾರ್ಜ್ ಹಾಕ್ಕೊಂಡು ಮತ್ತೆ ಹಂಗಿಂದ ಹಂಗೆ ಹೋಗ್ಬೋದು. ನೋಡೋಣ, ಅದಕ್ಕೋಸ್ಕರ ಪೋಟ್ರ್ ಆನ್ ಮಾಡಿಟ್ಟಿದ್ದೀನಿ. ಪೋಟ್ರಲ್ಲಿ ಯಾವುದಾದ್ರು ಸಿಕ್ಕಿದ್ರೆ ಒಳ್ಳೆಯದು, ಸಿಗಲಿಲ್ಲ ಅಂದರೆ ಏನೋ ಮಾಡೋಕ್ಕಾಗಲ್ಲ. ಬನ್ನಿ ಈಗ ಹೋಗ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಹೋದರೆ ಅಲ್ಲಿ ನನಗೆ ಚಾರ್ಜಿಂಗ್ ಸ್ಲಾಟ್ ಇದೆ. ಸೊ ಅಲ್ಲಿವರೆಗೂ ಹೋಗ್ತೀನಿ. ಅಲ್ಲಿವರೆಗೂ ಹೋಗುತ್ತೆ ಗಾಡಿ 21% ಇರೋದ್ರಿಂದ. ಅಕಸ್ಮಾತ್ ಅದ್ರ ಒಳಗಡೆ ಯಾವುದಾದ್ರೂ ಪೋಟ್ರ್ ಬಂದರೆ ಮಾತ್ರ ಪೋಟ್ರ್ ಎತ್ಕೊತೀನಿ. ರ್ಯಾಪಿಡೋನ ಆಫ್ ಮಾಡ್ತೀನಿ. ಏನಕ್ಕೆ ಅಂದರೆ ರ್ಯಾಪಿಡೋ ಮಾಡಬೇಕು ಅಂದರೆ ಚಾರ್ಜ್ ಇಲ್ಲ. ಸೊ ಅದಕ್ಕೋಸ್ಕರ ಸಿದ್ರೆ ಈಗ ಹೆಬ್ಗುಡಿ ಮೆಟ್ರೋ ಸ್ಟೇಷನ್ ಹತ್ರ ಬಂದು ಗಾಡಿನ ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಬಡೆ 8% ಇದೆ ಅಷ್ಟೇ. ಇಷ್ಟು ಕಮ್ಮಿ ಬರಬಾರ್ದು, ಮಿನಿಮಮ್ 20% ಮೇಂಟೈನ್ ಮಾಡಬೇಕು. ಬಟ್ ಆದರೆ ಲಾಂಗ್ ಆರ್ಡ್ರ್ ಬಂದಲ್ಲ, ಅದಕ್ಕೋಸ್ಕರ ಈ ಥರ ಆಯಿತು. ಸೊ ಈಗ ಟೈಮ್ ಬಂದುಬಿಟ್ಟು 10 ಗಂಟೆ. ಸೊ ಚಾರ್ಜ್ ಹಾಕೋಕ್ಕೆ ಮಿನಿಮಮ್ ನನ್ನ ಪ್ರಕಾರ 1 ಅವರ್ ಬೇಕು. ಸೊ ಒಂದು 10ರಿಂದ 11:30 ಮೋಸ್ಟ್ಲಿ 1.5 ಅವರ್ ಬೇಕೇ ಬೇಕು. ಸೊ ಚಾರ್ಜಿಂಗ್ ಫುಲ್ ಆಗಿದ ತಕ್ಷಣ ನಿಮಗೆ ಮತ್ತೆ ಸಿಗ್ತೀನಿ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಾನಸವಾಡಿಗೆ ಒಂದು ಆರ್ಡರ್ ಬಿತ್ತು. ಸೊ ಅಲ್ಲಿಂದ ಕರ್ಕೊಬಂದು ಕಸ್ಟಮರ್ನ ಬಾನಸವಾಡಿಗೆ ಡ್ರಾಪ್ ಮಾಡಿದ್ಮೇಲೆ ಸುಭಾಷಿಂದ ಒಂದು ಫೋನ್ ಬಂತು. ಫೋನ್ ಮಾಡಿದಾಗ ಎಮರ್ಜೆನ್ಸಿ ಇದೆ, ಏರಿಯಾಗೆ ಬಾ ಅಂದ. ಏನಪ್ಪ ಅಂದರೆ ಬಾ ಅಂತ ಹೇಳಿದೆ. ಸೊ ಅಲ್ಲಿಗೆ ಹೋದ್ಮೇಲೆ ರವಿ ಬ್ರೋ ಮತ್ತು ಮಂಜು, ಜಿಜೆ ಬ್ರೋ, ಸುಭಾಷು, ಆಮೇಲೆ ಸಂತೋಷ್ ಬ್ರೋ ಎಲ್ಲನೂ ಇದ್ದರು. ಸೊ ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಊಟ ಮಾಡೋದಕ್ಕೆ ಎಲ್ಲರನ್ನೂ ಸುಭಾಷ್ ಬ್ರೋ ಕರೆದಿದ್ರು ಅಂತ. ಹೆಂಗ್ ಹೊಡೆದು ಗೊತ್ತಾ ವಿಡಿಯೋ ಫೇಸ್ಬುಕ್ಕಲ್ಲಿ ಹಾಕಿದ್ದು ಇದು ಇದೇ ಪೇಜ್ ಇದೇ ತಮ್ಮನೇಲು. ನಾನು ನಿನ್ಮೇಲೆ ಬಿಡಲ್ಲ, ನಾನು ಹಾಕಿ ಹಾಕ್ತೀನಿ. ಸಾರಿ ಶಂಕರಣ್ಣ, ನಿನ್ನ ಮೇಲೆ ಹಾಕ್ತೀನಿ. ಸಬ್ಸ್ಕ್ರೈಬರ್ಸ್ಗೆ ಸಾರಿ ಕೇಳು. ಸಾರಿ ರೀ ಅಪ್ಪರ, ಸಾರಿ. ಹಂಗೆ ನೀ ಚಾನಲ್ ಹೆಸರು ಹೋಗ್ಲಿ, SRJ ಕನ್ನಡಿಗ ಅಂತ ನಂದು ಇದು ಚಾನಲ್ ಹೋಗಿ ಅನ್ಸಬ್ಸ್ಕ್ರೈಬ್ ಮಾಡಿ. ನನಗಿದ್ರ ಒಂಥರ ಸಂತೋಷಕ್ಕೆ ಯಾಕೆ ಅದಕ್ಕೆ ಸರ್ ಅದಕ್ಕೆ ಮಾಡಲ್ಲ ಅಂತ ಸಾರಿ ಅಣ್ಣ, ನಾ ಬೆರಳು ತೋರಿಸಿದ್ರೆ ಸಾರಿ ಗಾಯ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರು ಮಾಡ್ಕೋತಾರೆ ಬಿಡೋನು, ನೀನು ಹೇಳೋದೇ ಬೇಡ. ನನ್ನ ಚಾನಲ್ ಅವ್ರಿಗೆ ಗೊತ್ತೇ ಯಾವ್ದಂತ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅಣ್ಣ ಇವಾಗ ನಾನು ವಿಡಿಯೋನೇ ಹಾಕಲ್ಲ, ಜನಕ್ಕೆ ಹೆಂಗ್ ರೀಚ್ ಆಗೋದು? ದಿನ ಸುತ್ತಾಡಿ ಎಲ್ಲ ಕಡೆ ಹುಡುಗನ ಹತ್ರ ಹೋಗ, ರೀಚ್ ಆಗಿದ್ರೆ ಕೇಳಿ. ನಾನು ಯಾರು ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡು ಎಲ್ಲರೂ ಬಂದು ಸಾಲ ಮಾಡು. ಏನ್ ಮಾಡ್ಬೇಕು? ಸಾಲ ಮಾಡು. ಹೊರಗೆ ಬಂದ್ಬಿಡ್ತಾರೆ.